ಮೂಳೆ ಇಲ್ಲದ ನಾಲಿಗೆ ಏನು ಬೇಕಾದ್ರು ಮಾತಾಡ್ತಾರೆ ಅಂತ ಫೈಬರ್ದು ಅಂತಾರೆ, ಚೆಕ್ ಮಾಡ್ತಾರೆ ಹೋಗಿ, ಫೈಬರ್ಗೆ ಪೇಂಟ್ ಹೊಡೆದ್ಬಿಟ್ಟು ಇಳಿಸ್ಬಿಟ್ಟವ್ರೆ ಅಂತಾರೆ, ಸಿಮೆಂಟ್ ಮಾಡಿಬಿಟ್ಟು ಗೋಲ್ಡ್ ಪೇಂಟ್ ಹೊಡೆದ್ಬಿಟ್ಟವ್ರೆ ಅಂತಂತಾರೆ. ಆ ಕತ್ತ ಕೂರಿಸ್ಬೇಕಾದ್ರೆ ಸಾಹಸ ಹೆಂಗೆ ಅಂತಂದರೆ ತುಂಬ ಸಾಹಸ ಪಡ್ತೀವಿ ಆ ಕತ್ತು ಕೂರಿಸ್ಬೇಕಾದ್ರೆ. ಬೆಳಗ್ಗೆ ಕೂರಿಸ್ತಂಥ ಒಂದು ಸಂದರ್ಭದಲ್ಲಿ ಸಾಯಂಕಾಲ ಗಿಂಟಾದ್ರೂ ಕೂರಿಸಲ್ಲ. ಕತ್ತ ಕೂರಿಸ್ಬಿಟ್ಟು ಕರೆಕ್ಟಾಗಿ ದಾರ ಹಿಡ್ಕೊಂಡು ಎದೆ ಭಾಗಕ್ಕೂ ಇಲ್ಲಿಗೂ ಮೂಗು ದಾರ ಹಿಡ್ಕೊಂಡು ಬಿಟ್ಬಿಟ್ಟು ಬಂದರೆ ಸುತ್ತ ವೆಲ್ಡಿಂಗ್ ಮಾಡ್ಕೊಬರೋರು ಕರೆಕ್ಟಾಗಿ ಮುರ್ಕೊಬಿಡೋದು ಹಿಂಗೆ. ಸಪ್ತ ನದಿಗಳ ನೀರು, ಸಪ್ತ ಕೆರೆಗಳ ನೀರು, ಸಪ್ತ ಸರೋವರಗಳ ನೀರು, ಆಮೇಲೆ ಗಿಡಮೂಲಿಕೆಗಳು ಎಲ್ಲನೂ ತಂದು ಆ ದೇವಿ 2 ಪಾದವಿಂದಗಳ ಕೆಳಗಡೆ 2 ಪಾದದ ಕೆಳಗಡೆ ಇಟ್ಟು ಅನಂತರ ದೇವಿ ಒಂದು ಪ್ರತಿಷ್ಠಾಪನೆ ಇದು ನೇತ್ರೋನ್ಮಿಲನ ಮಾಡುವಂಥ ಒಂದು ಸಂದರ್ಭ ಆಗ್ತದೆ. ಆ ಸಂದರ್ಭದಲ್ಲಿ ಗುರುಗಳೇ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯ ಚಿನ್ನ, ಬೆಳ್ಳಿ, ಹಿತ್ತಾಳೆ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಸ್ವತಃ ನಿಮ್ಮ ಕೈಲಿದ್ದದ್ದು ಕೂಡ ನಿಮ್ಮ ಮನೆಯಲ್ಲಿದ್ದದ್ದು ಕೂಡ ಎಲ್ಲವನ್ನೂ ತಂದು ಆ ದೇವಿಯ ಒಂದು ಪ್ರತಿಮೆ ಅಂದರೆ ಆ ಒಂದು ಮೂರ್ತಿ ಮಾಡಲಿಕ್ಕೆ ಆಗ್ತೀರಿ ಅಂತ ಅವತ್ತು ನನಗೆ ಹೇಳ್ತಾರೆ, ಇವಾಗ ಹೇಳ್ತಾರೆ ಏನಪ್ಪ ಇವತ್ತು ಇಷ್ಟು 1000 ಜನ ಬರ್ತಾರೆ, ಇಷ್ಟು ದುಡ್ಡು ಬರ್ಬೋದು, ಹಂಗೆ ಹಿಂಗೆ ಕೂತವೇ ಕ್ಯಾಲಿಕೇಶನ್ ಹಾಕೋ ಅಂತ ನಮ್ಮ ಜನ. ಈಗ 10 ಜನ ಬಂದರು ಅಂದರೆ ಅವ್ರು ಹೆಂಗೆ ಲೆಕ್ಕ ಹಾಕ್ತಾರೆ ಅಂತಂದ್ರೆ 10 ಜನ ಬಂದರು ಅಂದರೆ ಒಬ್ಬರು ಹೋದರೆ 10 ರೂಪಾಯಿ ಮಂಗಳಾರ ತಟ್ಟೆಗೆ ಹಾಕ್ತಾರೆ, ಅದಕ್ಕಿಂತ ಕಮ್ಮಿ ಹಾಕಲ್ಲ. 10 ರೂಪಾಯಿ ಅಂದರೆ 10 ಜನ ಬಂದರೆ 100 ರೂಪಾಯಿ ಆಯಿತು ಅಂತ ಅವ್ರು ಎಷ್ಟು 1000 ಜನ ಬರ್ತಾರೆ ಗೌಡಿಗೆರೆಗೆ ಎಷ್ಟು ದುಡ್ಡು ಆಗ್ತು ಅಂತ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತಾರೆ. ಆದರೆ ಅಲ್ಲಿ ಕಣ್ಣಾರ ನೋಡಿದ್ರು ಪ್ರಮಾಣಿಸ್ ನೋಡುವಂಥ ಒಂದು ಗಾದೆ ಹೇಳ್ತಾರೆ. ವೇದ ಸುಳ್ಳಾಗೋದು ಗಾದೆ ಸುಳ್ಳಾಗಲ್ಲ ಅಂತ ಹೇಳ್ತಾರೆ. ಕಣ್ಣಾರ ನೋಡಿದ್ರು ಪ್ರಮಾಣಿಸ್ ನೋಡು ಅಂತಾರೆ. ಅದಕ್ಕೆ ಕಣ್ಣಲ್ಲಿ ನೋಡಿದ್ರು ಗೊತ್ತಾಗ್ತದೆ. ಅದೇ ಆದಿಯಾಗಿ ನೀವು ಕೇಳಿದಂಥ ಒಂದು ಪ್ರಶ್ನೆಗೆ ಏನಪ್ಪ ಅಂತಂದರೆ ಅವತ್ತಿನ ಒಂದು ಸಂದರ್ಭ, ಅವತ್ತಿನ ಒಂದು ಸಮಯ ಹೇಗಿತ್ತು ಅಂತಂದರೆ ನಾನು ಮೊದಲೇ ಹೇಳಿದೆ, ನಾನು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥದ್ದು 2021ನೇ ಇಸ್ವಿಯ ನಾನು ಸತ್ತಿ ಸಮಾಧಿಯಾಗಿದ್ರೂ ಅದು ಮರೆಯಲಕ್ಕಾಗದಂಥ ಸುದಿನಗಳು ಅಂತ ಹೇಳಿದೆ. ಏಕೆಂದರೆ ಅವತ್ತಿನ ಪರಿಸ್ಥಿತಿ, ಅವತ್ತಿನ ಸಮಯ, ಅವತ್ತಿನ ಸಂದರ್ಭ, ಅವತ್ತಿನ ಕಷ್ಟಗಳು ಹೆಂಗಿದ್ದು ಅಂತ ನನಗೆ ಮಾತ್ರ ಗೊತ್ತು, ಆ ದೇವಿಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆ ಯಾರು ಗೊತ್ತಿಲ್ಲ. ನನ್ನ ಬ್ರದರ್, ನನ್ನ ಜೊತೆಲಿ ಹುಟ್ಟಿರೋ ಅಣ್ಣ ಏನಂತಾರೆ ಅಂದರೆ ನನಗೆ ಕೇಳ್ತಾರೆ, ಈಗ ನನಗೆ ದುಡ್ಡು ಬೇಕು ಕೆಲಸದವ್ರಿಗೆ ಏನು ಮಾಡೋದು ಅಂತ. ನನ್ನ ಹತ್ರ ದುಡ್ಡಿರಲ್ಲ ಅವತ್ತು. ಆ ದುಡ್ಡಿಲ್ಲದಂಥ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಇಲ್ಲ 1-2 ವರ್ಷ ನಿಲ್ಲಿಸ್ಬಿಡಿ ಕೆಲಸನ, ಬೇಡ ನಿಧಾನಕ್ಕೆ ಮಾಡೋಣ, ಏನು ಅರ್ಜೆಂಟ್ ಮಾಡೋದೇನು ಅವಶ್ಯಕತೆ ಇಲ್ಲ. ಇವಾಗ ಫೆಬ್ರವರಿ 2021 ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹೇಳ್ತಾರೆ ನನಗೆ ಏನಪ್ಪ ಹಿಂಗೆ ಅಂದ್ಬಿಟ್ರಲ್ಲ ಅಂತಂದ್ಬಿಟ್ಟು ಮತ್ತೊಬ್ಬ ವ್ಯಕ್ತಿಗೆ ನಾನು ಫೋನ್ ಹಚ್ತೀನಿ, ಕರೆ ಮಾಡ್ತೀನಿ, ಹಿಂಗೆ ಅಂತಾರೆ ಏನ್ರಿ ಮಾಡೋದು ಅಂತ. ಆವಾಗ ಇರಲಿ ನೋಡೋಣ ಇರಿ ನಾನೊಂದು ಮಾಡ್ತೀನಿ ಅಂತಾರೆ. ಮತ್ತೊಬ್ರಿಗೆ ಫೋನ್ ಮಾಡ್ತೀನಿ. ಆಯಪ್ಪ ತನ್ನ ಇಚ್ಛೆ ಇಲ್ಲದಷ್ಟು ತರ್ತಾನೆ. ಎಷ್ಟು ಹೆಲ್ಪ್ ಮಾಡಿರ್ತಾರೆ ಅಂದರೆ ಒಂದಷ್ಟು ಜನ ಅವರೇ ನನಗೆ ಅವರ ಹೆಸರೇ ಹೇಳ್ಕೊಳ್ಳೋಕ್ಕೆ ಅಂತ ಅವರೆಲ್ಲರೂ ಕುತ್ಕೊಂಡು ತುಂಬ ಹೆಲ್ಪ್ ಮಾಡ್ತಾರೆ. ಅವರೆಲ್ಲ ಹೆಲ್ಪ್ ಮಾಡಿ ನನಗೆ ತುಂಬ ಸಹಕಾರ ಕೊಡ್ತಾರೆ. ಅವ್ರು ದೇವಿ ಆಶೀರ್ವಾದನೋ ದೇವಿ ಒಂದು ಮನಸ್ಥಿತಿ ಕೊಟ್ಟಿದ್ಲು ಅವ್ರಿಗೆ ಗೊತ್ತಿಲ್ಲ, ಅವರೆಲ್ಲ ಮಾಡ್ತಾರೆ. ಅವರೆಲ್ಲ ಮಾಡಿದಾಗ ಅಷ್ಟು ನನ್ನ ಬೆನ್ನೆಲುಬುವಾಗಿ ನಾನು ನಿಂತ್ಕೋತಾರೆ, ಸಹಕಾರ ಕೊಡ್ತಾರೆ. ಆ ಟೈಮಲ್ಲಿ ನನ್ನ ಹತ್ರ ಏನೆಲ್ಲ ಇಟ್ಟಿದೆ ಅದೆಲ್ಲ ತಗೋಗಿ ನಾನು ಗಿರಿವಿ ಇಡ್ತೀನಿ, ಗಿರಿವಿ ಇಟ್ಟು ತಂದಾಕ್ತೀನಿ. ಆಮೇಲೆ ಅದರಲ್ಲದೇ ಇಂಟ್ರೆಸ್ಟ್ಗೂ ಸುಧಾ ನಾನು ತಂದಿರ್ತೀನಿ. ಯಾಕೆಂದರೆ ಅವತ್ತು ಕ್ಷೇತ್ರದ ಮೂಲ ಆದಾಯ ಎಷ್ಟಿತ್ತು ಅಂತ ನನಗೆ ಗೊತ್ತು. ಅವತ್ತು ಆದಾಯ ಹೆಂಗಿತ್ತು, ಏನಿತ್ತು, ಯಾವ ರೀತಿ ನಡೀತಿತ್ತು ಅಂತ. ಆದರೆ ನನ್ನ ಆದಾಯ ಇದ್ದರೂ ನಾನು ಆದಾಯದ ಹೇಳ್ಕೊಳ್ದೇ ನಾನು ಹೆಂಗೋ ಮೇಂಟೈನ್ ಮಾಡ್ಕೊಬತ್ತಾ ಇದ್ದಂಥ ಒಬ್ಬ ವ್ಯಕ್ತಿ. ಆದರೆ ಅಷ್ಟು ನೋವು, ಅಷ್ಟು ಸಂದರ್ಭ ಪಟ್ಟು ಅವತ್ತು ಮಾಡಿರುವಂಥ ಒಂದು ಸಂದರ್ಭ. ಆದರೆ ನನಗೊಂದೇನಪ್ಪ ಅಂತಂದರೆ ಅದೇನೇ ಮಾಡಿದ್ರು ತಾಯಿಯ ಒಂದು ಸೇವೆ ಅಂತ ನಾನು ಇವತ್ತು ತಿಳ್ಕೊಂಡಿರೋದು. ಮತ್ತು ತಾಯಿಯ ಸೇವೆ ಅಂತಂದ್ರೂ ನನ್ನ ಒಂದು ಉದ್ದೇಶ ಏನಪ್ಪ ಅಂತಂದರೆ ನಾನು ಯಾವುದೇ ಜನ್ಮದಲ್ಲಿ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದೆ ಅದು ಮಾಡಿಸ್ಲಿಕ್ಕೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದರ ಜೊತೆಗೇನೆ ಒಂದು ಇಡೀ ವಿಶ್ವದಲ್ಲೇ ಎಲ್ಲೂ ನಡೆಯೋಕ್ಕಾಗಲ್ಲ ಅಂತ ಒಂದು ಪೂಜೆ ನಡೆಯುತ್ತೆ, ಮಹಾಮಸ್ತಕಾಭಿಷೇಕ. ಕಾಮನ್ ಆಗಿ ನಡೆಯುವಂಥದ್ದು ಬಾಹುಬಲಿಗೆ ನಡೆಯುತ್ತೆ. ಸೊ ಅದನ್ನು ಹೊರತುಪಡಿಸಿದ್ರೆ ವೆರಿ ಫಸ್ಟ್ ಟೈಮ್ ನಡೆಯುವಂಥದ್ದು ಗೌಡಗೆರೆ ಕ್ಷೇತ್ರದಲ್ಲಿ ತಾಯಿ ಚಾಮುಂಡೇಶ್ವರಿಗೆ. ಆ ಸಂದರ್ಭ ಹೇಗಿತ್ತು ಸರ್? 2021 ಆಗಸ್ಟ್ ತಿಂಗಳು 8ನೇ ತಾರೀಕಲ್ಲಿ ಲೋಕಾರ್ಪಣೆ ಆಗ್ತದೆ. 2022ನೇ ಇಸ್ವಿಲಿ ನನ್ನೊಬ್ಬರು ಭಕ್ತರು ಬಂದು ಕೇಳ್ತಾರೆ, ಸ್ವಾಮಿ ನಾನು 100 ಲೀಟ್ರಿಂದ ಹಾಲಲ್ಲಿ ಅಭಿಷೇಕ ಮಾಡಬೇಕು ಅಂತ ಅನ್ಕೊಂಡಿವ್ನಿ ಅಂತ ಅಂತಾರೆ. 100 ಲೀಟ್ರಲ್ಲಿ ಆದರೆ ಏನು ಪ್ರಯೋಜನ, ಸುಮ್ಮನೆ ಮಾಡೋದು ಸುಮ್ಮನೆ ಅಂತ ಅಂತೀನಿ. ನೋಡೋಣ ಇರಿ ಅಂತೀನಿ. ಇಲ್ಲ ಮಹಾಮಸ್ತ ಅಭಿಷೇಕ ಮಾಡ್ಬೋಣ ಬಿಡಿ ಅಂತಂದ್ಬಿಟ್ಟು ಒಂದು ಪ್ರೇರೇಪಣೆ ತಗೊಂಡು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಆವಾಗ ಪ್ರೇರೇಪಣೆ ಪಟ್ಟಾಗ ಏನಾಗ್ತದೆ ಅಂತಂದರೆ ನಮಗೆ ಆಗಲೂ ಅಷ್ಟೇ, ನಮಗೆ ಮಹಾಮಸ್ತಾಭಿಷೇಕ ಮಾಡಬೇಕಾದ್ರೆ ನಾವು ನಮ್ಮಲ್ಲಿ ಯಾರು ಮಾಡಬಾರ್ದು, ಮಾಡುವಂಗಿಲ್ಲ
ಅಂತ ಶುರು ಮಾಡ್ತಾರೆ. ಮಹಾಭಿಷೇಕ ಅಂತೇಳಿ ಮಹಾಮಸ್ತಾಭಿಷೇಕ ಅಂತ ಹೇಳ್ಬೇಡಿ ಅಂತ ಹೇಳ್ತಾರೆ. ನಂದು ಒಂದು, ದೇವರಿಗೆ ಹೇಗೆ ಕೊಟ್ಟರು ಬೇಡ ಅಂತಾನೆ? ದೇವ್ರು ನನಗೆ ಇದೇ ರೀತಿ ನಾನು ಮಾಡು ಅಂತ ಹೇಳಿದ್ದಾನ? ಖಂಡಿತ ಇಲ್ಲ. ನಾವು ಹೇಗೆ ಕೊಟ್ಟರು ಅನ್ನೋ ಅರ್ಪಿಸ್ಕೊಳ್ಳೋದು. ಅವನಿಗೆ ಅವ್ರಿಗೆ ನಮ್ಮ ಕೈಲಿ ಆದಷ್ಟು ನಾವು ಮಾಡೋಕ್ಕೆ, ಅವ್ರಿಗೆ ತೃಪ್ತಿ ಪಟ್ಟಷ್ಟು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ನಾವು ಕರೆಕ್ಟ್. ನಾವು ಏನೇ ಮಾಡಿದ್ರು ನಮ್ಮ ಖುಷಿ, ನಮ್ಮ ಮನಸ್ಸಿನ, ನಮ್ಮ ತೃಪ್ತಿಗೋಸ್ಕರ ನಾವು ಮಾಡಬೇಕಾಗಿರೋಂಥ ಸಂದರ್ಭ. ನಮ್ಮ ನಂಬಿಕೆ ಇದ್ದು ನಾವು ಮಾಡುವಂಥದ್ದು. ದೇವ್ರು ನನಗೆ ಇದೇ ರೀತಿ ಮಾಡು, ಇದೇ ರೀತಿ ಮಾಡಿ, ಇದೇ ರೀತಿ ಮಾಡು ಅಂತೆಲ್ಲೂ ಹೇಳಿಲ್ಲ. ಮತ್ತು ನಾವು ಯಾವುದೇ ಶಾಸ್ತ್ರಗಳನ್ನು ನಾವು ಮಾಡಿರೋದು ಎಲ್ಲ ನಾವು ಮಾಡ್ಕೊಂಡಿರೋದೆ. ದೇವ್ರು ಇದೇ ರೀತಿ ಮಾಡೋದು ನಮಗೆಲ್ಲೂ ಹೇಳಿಲ್ಲ. ಆ ಶಾಸ್ತ್ರಗಳೆಲ್ಲ ನಾವು ಮಾಡಿರ್ಬೇಕಾದ್ರೆ ನಾನು ಹೇಳ್ತೀನಿ, ಯಾರು ಏನಾರ ಅನ್ನಲಿ, ನಾನು ಮಾಡೋದೆ ನನ್ನ ಮಹಾಮಸ್ತಾಭಿಷೇಕ ಅಂತಲೇ ನಾನು ಮಾಡೋದು. ನಾನು ಅವಾಗ ಹೇಳ್ತೀನಿ, ನಮ್ಮ ಧಾರ್ಮಿಕವಾಗಿದ್ದಂಥ ಜೈನ ಧರ್ಮದಲ್ಲಿ ಇದ್ದಂಥ ಒಂದು ಬಾಹುಬಲಿ ಹೊರತುಪಡಿಸಿದ್ರೆ, ಹಿಂದೂ ಸನಾತನ ಧರ್ಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೆದಂಥ ಮಹಾಮಸ್ತಾಭಿಷೇಕ. ಎಷ್ಟು? 36 ದ್ರವ್ಯಗಳು. ಒಂದೊಂದು ದ್ರವ್ಯಗಳು 1008 kg ಪ್ರಕಾರವಾಗಿ ಮಾಡುವಂಥದ್ದು. ಆ 1008 kg ಪ್ರಕಾರವಾಗಿ ಮಾಡ್ಬೇಕಾದ್ರೆ 4 ದಿನ ಕಾರ್ಯಕ್ರಮ ಮಾಡ್ತೀವಿ. 4 ದಿನ ಕಾರ್ಯಕ್ರಮದಲ್ಲಿ ಮೊದಲನೇ ದಿನ ಭೀಮನ ಅಮಾವಾಸ್ಯೆ ಆಗ್ತದೆ, 2ನೇ ದಿನ ಮತ್ತೊಂದು ಚಂಡಿ ಹೋಮ ಆಗ್ತದೆ, 3ನೇ ದಿನ ಒಂದು ಕಾರ್ಯಕ್ರಮ ಆಗ್ತದೆ, 4ನೇ ದಿನಕ್ಕೆ ಭಾನುವಾರ ಸಿಗ್ತದೆ. 31ನೇ ತಾರೀಕು 2022 ಜುಲೈ 31ನೇ ತಾರೀಕು ಭಾನುವಾರ ಸಿಗ್ತದೆ. ಅವತ್ತು ಮಹಾಮಸ್ತಾಭಿಷೇಕ ಮಾಡಬೇಕು ಅಂತ ಪ್ರಯತ್ನ ಪಡ್ತೀವಿ. ರಾಜ್ಯದ CMನು ಆಹ್ವಾನ ಮಾಡ್ತೀವಿ, ಎಲ್ಲರೂ ವ್ಯಕ್ತಿಗಳನ್ನ ಆಹ್ವಾನ ಮಾಡ್ತೀವಿ. ಅವತ್ತು ಮಾಡೋಂಥ ಒಂದು ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ, ಇಂದಿನ ರಾತ್ರಿ ನಾವು ಅಭಿಷೇಕ ಮಾಡಬೇಕು ಅಂತ ಪ್ರಯತ್ನ ಪಡ್ತೀವಿ. ಆ ದೇವೇಂದ್ರನೇ ತುಂಬ ಅಭಿಷೇಕ ಮಾಡ್ಬಿಡ್ತಾನೆ ಮೊದಲೇ. ಅಂದರೆ ಮಳೆ ಫುಲ್ಲು. ಯಾವ ರೀತಿ ಮಳೆ ಇರ್ತದೆ ಅಂತಂದರೆ, ನಾವು ಜೀವನದಲ್ಲಿ ನೋಡದಿರೋಂಥ ಮಳೆ ನೋಡಿರ್ತೀವಿ. ಹಿಂದೆ ಮೇಲ್ಕತ್ತಕ್ಕೆಲ್ಲ ಕಪರ್ ಸ್ಕ್ವಾಡ್ಗಳೆಲ್ಲ ಹಾಕಿ ವ್ಯವಸ್ಥೆ ಮಾಡಿರ್ತೀವಿ, ಮೆಟ್ಲುಗಳೆಲ್ಲ ವ್ಯವಸ್ಥೆ ಮಾಡಿರ್ತೀವಿ. ನೈಟೆಲ್ಲ ಧಾರಾಕಾರವಾದಂಥ ಮಳೆ ಬಿದ್ದಿರ್ತದೆ. ಆ ಧಾರಾಕಾರವಾದಂಥ ಮಳೆ ಒಳಗಡೆ ನಮ್ಮ ಕೈಲಿ ನೋಡ್ಕೊಳ್ಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಕೊನೆಗೆ ಬೆಳಗ್ಗೆ ಲೋಕೋಪಯೋಗಿ ಇಲಾಖೆಯಿಂದ ಅಷ್ಟೆಚ್ಚರ ಚೆಕ್ ಮಾಡಿ ಮ್ಯಾಲ್ ಕತ್ತಲಿಕ್ಕೆ ಇದು ಸುಸರ್ಜಿತವಾದವದಲ್ಲ, ಯಾರು ಹತ್ತಬಾರ್ದು ಅಂತ ಕೊಡ್ತಾರೆ. ಅಷ್ಟೆಲ್ಲಾನು ಖರ್ಚು ಮಾಡಿ ಮ್ಯಾಕ್ ಹತ್ತಬಾರ್ದು ಅಂತಂದಾಗ ನಮ್ಗೆ ಏನಾಗಬೇಕು? ಏನ್ ಮಾಡೋದು? ಆಗ ನಾವೇನು ಅನ್ಕೋತೀವಿ, ತಾಯಿ ನನಗೆ ಕುಂತ್ಕೊಂಡು ಗಳಗಳಗಳ ನನ್ನೊಂದು ಆಫೀಸ್ ರೂಮ್ ಇರ್ತದೆ, ಆಫೀಸ್ ರೂಮಲ್ಲಿ ಪ್ರಥಮವಾಗಿ ಮಾಡಿದ ಆಫೀಸ್ ರೂಮು, ಕುಂತ್ಕೊಂಡು ಗಳಗಳನ್ನ ಅಳ್ತೀನಿ, ಏನು ತಾಯಿ ನೀನು ಹಿಂಗೆ ಮಾಡಿಬಿಟ್ಟೆ, ನೀನು ಈ ಥರ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು. ಆದರೆ ಅವಳು ಅದೇ ರೀತಿ ಮಾಡಿಸ್ಕೋಬೇಕಾಗಿತ್ತೇನೋ ಗೊತ್ತಿಲ್ಲ. ಅದು ಹೋಯ್ತಾ 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 9 ಗಂಟೆ ಆಯಿತು, 10 ಗಂಟೆ ಆಯಿತು, 11 ಗಂಟೆ ಆಯಿತು, 12 ಗಂಟೆ ಆಯಿತು. ಏರು ಹೊತ್ತು ಬಿಸಿಲಿನ ಏರು ಹೊತ್ತು ಆಗಕ್ಕೆ ಹೋಗ್ತಾ 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 ಅದೇ ಒಂಥರ ವೈಲೆಂಟ್ ಆಗಕ್ಕೆ ಶುರುವಾಗ್ತದೆ. ಆ ವೈಲೆಂಟ್ ಆಗಕ್ಕೆ ಶುರುವಾಗ್ತದೆ. ಎಲ್ಲರೂ ಹೊತ್ತಕ್ಕೆ ಹೋಯ್ತಾ ಇರ್ತಾರೆ, ಎಳಿತಾ ಇರ್ತಾರೆ, ಹತ್ತಾ ಇರ್ತಾರೆ, ಎಳಿತಾರೆ. ನೈಟ್ ಸರಿಸುಮಾರು 11-11:30ವರೆಗೂ ಆ ಮಹಾಮಸ್ತಾಭಿಷೇಕದ ಕಾರ್ಯಕ್ರಮ ಒಂದೇ ದಿನದಲ್ಲಿ ಮುಕ್ತಾಯ ಆಗ್ತದೆ. ಆದರೆ ಯಶಸ್ವಿಯಾಗ್ತದೆ. ಯಾವುದೇ ರೀತಿಯಂಥ ಘಟನೆಗಳು ನಡೆಯಲ್ಲ, ಯಾವುದೇ ರೀತಿಯ ತೊಂದರೆ ತೊಡಕಾಗಲ್ಲ, ತುಂಬ ಅಚ್ಚುಕಟ್ಟಾಗಿ ನಡೀತದೆ. ಅದೂ ಒಂದು ಕಾರಣ ಇವತ್ತು ಈ ಕ್ಷೇತ್ರಕ್ಕೆ ಇಷ್ಟು ಪ್ರಬಂಧವನ್ನಲಿಕ್ಕೆ ಬೆಳೀಲಿಕ್ಕೆ ಕಾರಣವಾದದ್ದು ಅಂತ ನಮ್ಮ ಅಭಿಲಾಷೆ, ಅನಿಸಿಕೆ, ಅಭಿಪ್ರಾಯಗಳು.